ನಮಸ್ಕಾರ ಸ್ನೇಹಿತರೆ, ಬರ್ನ್ಔಟ್ ಆಗದೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋದು ಹೇಗೆ? ಇವತ್ತು ನಮ್ಮ ಲೈಫ್ ಹೇಗಾಗಿದೆ ಹೇಳಿ? ಬೆಳಿಗ್ಗೆ ಆಫೀಸಿಗೆ ಹೋದರೆ ರಾತ್ರಿ ಮನೆಗೆ ಬರೋವರೆಗೂ ಬರೀ ಕೆಲಸ ಕೆಲಸ ಕೆಲಸ. ದಿನಕ್ಕೆ 16 ಗಂಟೆಗಳ ಕಾಲ ಲ್ಯಾಪ್ಟಾಪ್ ಮುಂದೆ ಕೂತರೂ ಕೂಡ, ನೂರಾರು ಇಮೇಲ್ಗಳಿಗೆ ರಿಪ್ಲೈ ಮಾಡಿದ್ರೂ ಕೂಡ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದ್ರೂ ಕೂಡ ಕೆಲಸ ಮುಗೀತು ಅನ್ನೋದಿಲ್ಲ. ಮನೆಗೆ ಬರುವಷ್ಟರಲ್ಲಿ ತುಂಬ ಜನ ಎಕ್ಸಾಸ್ಟ್ ಆಗಿ ಹೋಗಿರ್ತಾರೆ. ಆಮೇಲಾದರೂ ನೆಮ್ಮದಿ ಇದೆಯಾ? ಇಲ್ಲ. ರಾತ್ರಿ ಮಲಗುವಾಗಲೂ ನಾಳಿನ ಟಾರ್ಗೆಟ್ ಬಗ್ಗೆನೇ ಟೆನ್ಷನ್. ಹಾಗಿದ್ರೆ ಒತ್ತಡ ಇಲ್ಲದೆ ಇಷ್ಟೆಲ್ಲ ಸುಸ್ತಾಗದೆ ಒದ್ದಾಡದೆ ಸ್ಮೂತ್ ಆಗಿ ಸಕ್ಸಸ್ ಕಾಣೋಕೆ ಸಾಧ್ಯನೇ ಇಲ್ವಾ? ನಮ್ಮ ಕರಿಯರ್ ಗ್ರೋತ್ ಆಗಬೇಕು ಅಂದರೆ ಈ ಥರ ಒದ್ದಾಡ್ಕೊಂಡೇ ಕೆಲಸ ಮಾಡಬೇಕಾ? ಎಕ್ಸಾಸ್ಟ್ ಆಗಬೇಕಾ? ಟೈರ್ಡ್ ಆಗಲೇಬೇಕಾ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇರುತ್ತೆ ಇವಾಗ. ಸ್ನೇಹಿತರೆ, ಹಾಗೇನಿಲ್ಲ. ಇದರಿಂದ ಹೊರಬರೋಕೆ ದಾರಿಗಳಿದ್ದಾವೆ. ಕಾರ್ಪೊರೇಟ್ ಲೈಫ್ನಲ್ಲಿ, ನಮ್ಮ ಜಾಬ್ಗಳಲ್ಲಿ ಮಾನಸಿಕವಾಗಿ ಕುಗ್ಗದೆ, ಫಿಸಿಕಲಿ ಬರ್ನ್ಔಟ್ ಆಗದೆ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಸಾಧಿಸೋಕೆ ಅವಕಾಶ ಇದೆ. ಇಲ್ಲಿ ಸ್ಲೋ ಪ್ರೊಡಕ್ಟಿವಿಟಿಯ ಮ್ಯಾಜಿಕ್ ವರ್ಕ್ ಆಗುತ್ತೆ. ಬನ್ನಿ, ನಿಮ್ಮ ವೃತ್ತಿ ಜೀವನವನ್ನು, ನಿಮ್ಮ ಜಾಬ್ ಮತ್ತು ಲೈಫನ್ನು ಅದ್ಭುತವಾಗಿ ಬದಲಾಯಿಸಬಲ್ಲ ಒಂದು ಅದ್ಭುತ ಕಾನ್ಸೆಪ್ಟನ್ನು ಇವತ್ತು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಇಲ್ಲಿ ಉದ್ಯೋಗಿಗಳೇ ಯಂತ್ರಗಳು. ಸ್ನೇಹಿತರೆ, ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ ನಾವು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅನ್ನೋದು ಸತ್ಯ ಅಲ್ಲ. ಈಗ ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ. 20ನೇ ಶತಮಾನದ ಮಧ್ಯಭಾಗದವರೆಗೂ ಜಗತ್ತಲ್ಲಿ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆಯ ಲೆಕ್ಕಾಚಾರ ನಡೀತಾ ಇದ್ದಿದ್ದು ಹೇಗೆ ಗೊತ್ತಾ? ಮ್ಯಾನುಫ್ಯಾಕ್ಚರಿಂಗ್ ಆಧಾರದ ಮೇಲೆ. ಉದಾಹರಣೆಗೆ, ಈಗ ಒಬ್ಬ ಕಾರ್ಮಿಕ 1 ಗಂಟೆಯಲ್ಲಿ ಎಷ್ಟು ಕಾರುಗಳನ್ನು ಜೋಡಿಸಿದ್ರು ಅಥವಾ ಎಷ್ಟು ವಸ್ತುಗಳನ್ನು ತಯಾರಿಸಿದ್ರು ಅನ್ನೋದರ ಆಧಾರದ ಮೇಲೆ ಅವರ ಕೆಪಾಸಿಟಿಯನ್ನು ಅಳೆಯಲಾಗ್ತಾ ಇತ್ತು. ಇದು ಫ್ಯಾಕ್ಟ್ರಿಗಳಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಅಲ್ಲದೆ ಒಬ್ಬ ಉದ್ಯೋಗಿ ಎಷ್ಟು ಕೆಲಸ ಮಾಡಿದ್ರು ಅನ್ನೋ ಕಂಪ್ಲೀಟ್ ಲೆಕ್ಕಾಚಾರ ಅಲ್ಲಿ ಸಿಗ್ತಾ ಇತ್ತು. ಆದರೆ ಯಾವಾಗ IT ಮತ್ತು ನಾಲೆಜ್ ಸೆಕ್ಟರ್ ಬೂಮ್ ಆಯಿತು, ಆ ಹಳೆ ಲೆಕ್ಕಾಚಾರ ಕಂಪ್ಲೀಟ್ ಫ್ಲಾಪ್ ಆಯಿತು. ಯಾಕಂದರೆ ನಾಲೆಜ್ ವರ್ಕ್ನಲ್ಲಿ ಅಥವಾ ಸಾಫ್ಟ್ವೇರ್ ಮಾರ್ಕೆಟಿಂಗ್ ಕೆಲಸಗಳಲ್ಲಿ ಮನುಷ್ಯ ಒಂದೇ ಸಲ 7-8 ಬೇರೆ ಬೇರೆ ಟಾಸ್ಕ್ಗಳನ್ನು ಮಾಡಬೇಕಾಗಿರುತ್ತೆ. ಅಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಇರೋ ಹಾಗೆ ಒಂದೇ ಒಂದು ಸಿಂಗಲ್ ಪ್ರಾಡಕ್ಟ್ ಮೇಲೆ ನಿಮ್ಮ ವರ್ಕನ್ನು ಅಳಿಯಕ್ಕೆ ಬರಲ್ಲ. ಇಲ್ಲಿ ಲೆಕ್ಕ ಹಾಕೋಕೆ ಯಾವುದೇ ಫಿಸಿಕಲ್ ಪ್ರಾಡಕ್ಟ್ ಇರೋದಿಲ್ಲ. ಅಫ್ಕೋರ್ಸ್ ಇಲ್ಲಿ ನಿಮ್ಮ ಟಾರ್ಗೆಟ್ ರೀಚ್ ಆಗಿದ್ದೀರಾ, ನಿಮಗೆ ಕೊಟ್ಟಿರೋ ವರ್ಕ್ ಕಂಪ್ಲೀಟ್ ಆಗಿ ಮುಗಿತಾ ಬಂತಾ ಇಲ್ವಾ, ಇದೆಲ್ಲ ಗೊತ್ತಾಗುತ್ತೆ. ಆದರೆ ಅದಷ್ಟೇ ಮಾಡಿದ್ರೆ ನಿಮ್ಮ ಕೆಲಸ ಆಗಲ್ಲ. ಇಲ್ಲಿ ಲೆಕ್ಕವೇ ಸಿಗದೇ ಇರೋ ಕೆಲಸಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತವೆ. ನೀವು ಕಂಪ್ಯೂಟರ್ ಮುಂದೆ ಎಷ್ಟು ಹೊತ್ತು ಆಕ್ಟಿವ್ ಆಗಿ ಕಾಣಿಸ್ತೀರಾ, ಬಂದ ಇಮೇಲ್ಗಳಿಗೆ ಎಷ್ಟು ಸೆಕೆಂಡ್ಸಲ್ಲಿ ರಿಪ್ಲೈ ಮಾಡ್ತೀರಾ, ಟೀಮ್ಸ್ ಗ್ರೂಪ್ಗಳಲ್ಲೆಲ್ಲ ನಿಮ್ಮ ಸ್ಟೇಟಸ್ ಯಾವಾಗಲೂ ಗ್ರೀನ್ ಇರುತ್ತಾ ಅನ್ನೋದು ಕೂಡ ಈಗ ನಿಮ್ಮ ಕೆಲಸದ ಅಳತೆಗೋಲಾಗಿದೆ. ಒಂದು ಸ್ಟಡಿ ಪ್ರಕಾರ ಇವತ್ತು ಒಬ್ಬ ಉದ್ಯೋಗಿ ತಾನು ಸುಮ್ಮನೆ ಬ್ಯುಸಿ ಅಂತ ತನ್ನ ಬಾಸ್ಗೆ ತೋರಿಸಿಕೊಳ್ಳೋದಕ್ಕಾಗಿಯೇ ದಿನದ 32% ಟೈಮನ್ನು ವೇಸ್ಟ್ ಮಾಡ್ತಿದ್ದಾರೆ. ಅಂದರೆ ಒಂದು ಕಡೆ ಕೆಲಸ, ಇನ್ನೊಂದು ಕಡೆ ಮ್ಯಾನೇಜರಿಂದ ಮೇಲ್, ಆ ಕಡೆ ಟೀಮ್ ಲೀಡ್ ಮೇಲ್, ಈ ಕಡೆ ಟೀಮ್ ಮೀಟಿಂಗ್ ಅಟೆಂಡ್ ಆಗೋದು, ಇದೆಲ್ಲವನ್ನ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಆಪ್ಷನ್ ಅಲ್ಲ, ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಇದು ಉದ್ಯೋಗಿಗಳನ್ನು ಕೇವಲ ಎಂಗೇಜ್ಡ್ ಆಗಿ ಸ್ಕ್ರೀನ್ಗೆ ಅಂಟಿಕೊಂಡಿರುವಂತೆ ಮಾಡ್ತಾ ಇದೆ ಅಷ್ಟೇ. ಮಾನಸಿಕವಾಗಿ ಹಿಂಡ್ಬಿಟ್ಟು ರಾತ್ರಿ ಮನೆಗೆ ಹೋದಾಗ ಕಂಪ್ಲೀಟ್ ಎಕ್ಸಾಸ್ಟ್ ಆಗೋ ಥರ ಮಾಡ್ತಾ ಇದೆ ನಿಮ್ಮನ್ನಷ್ಟೇ. ಇದರಲ್ಲಿ ದೊಡ್ಡ ಪಾಲು ನಿಮ್ಮ ನಿಜವಾದ ಕೆಲಸಕ್ಕಿಂತ ಹೆಚ್ಚು ಅದರ ಮಧ್ಯದಲ್ಲಿ ಬರೋ ಇಂಥ ಟಾಸ್ಕ್ಗಳಿಂದ ಆಗ್ತಾ ಇದೆ. ಹಾಗಿದ್ರೆ ಉಸಿರುಗಟ್ಟಿಸ್ತಾ ಇರೋ ಟಾಕ್ಸಿಕ್ ಸೈಕಲ್ನಿಂದ ಹೊರ ಬರೋದು ಹೇಗೆ? ಎಂಥ ಕಠಿಣವಾದ ಕೆಲಸಗಳು, ಪ್ರೆಷರ್ ಇದ್ರೂ ಕೂಡ ಸ್ಮೂತ್ ಆಗೋದನ್ನು, ಬರ್ನ್ಔಟ್ ಆಗದೆ ಹ್ಯಾಂಡಲ್ ಮಾಡೋದು ಹೇಗೆ? ಇದಕ್ಕೆ ಏನು ಪರಿಹಾರ? ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರ. ಕಂಪನಿ ಕೆಲಸದ ಟೆನ್ಷನ್, ಮನೆ ಬಾಡಿಗೆ, ನಿಮ್ಮ EMI, ಹೀಗೆ ನಮ್ಮ ತಲೆ ಮೇಲೆ ದೊಡ್ಡ ಬೆಟ್ಟವೇ ಇರುತ್ತೆ ಯಾವಾಗಲೂ ಕೂಡ ಅಲ್ವಾ? ಇವಾಗೇನೋ ನಾವಿದ್ದೀವಿ, ದುಡಿತಾ ಇದ್ದೀವಿ, ಒಳ್ಳೆ ಕೆಲಸ ಇದೆ, ಸಂಬಳ ಇದೆ, ನಡೀತಾ ಇದೆ, ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ಬೋದು. ಆದರೆ ಒಂದು ವೇಳೆ ದುಡಿಯೋ ವ್ಯಕ್ತಿಯನ್ನೇ ಫ್ಯಾಮಿಲಿ ಕಳ್ಕೊಂಡ್ರೆ, ಏನಾದರೂ ಹೆಚ್ಚು ಕಮ್ಮಿಯಾಗಿ ಲೈಫ್ ಅನ್ಸರ್ಟನ್, ಅಪಘಾತನೋ ಕಾಯಿಲೆನೋ ಏನೋ ಒಂದು ಕಾರಣಕ್ಕೆ ದುಡಿಯೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ, ಆಗ ಫ್ಯಾಮಿಲಿಯ ಮುಂದಿನ ಭವಿಷ್ಯಕ್ಕೆ ಏನು, ಫಿನಾನ್ಷಿಯಲಿ ಏನು ಸಪೋರ್ಟು? ಅದಕ್ಕೆ ಅಂತಲೇ ಇರೋದು ಟರ್ಮ್ ಇನ್ಶೂರೆನ್ಸ್. ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಪಾಲಿಸಿ ಬಜಾರ್ ಭಾರತದ ಅತಿ ದೊಡ್ಡ ಇನ್ಶೂರೆನ್ಸ್ ಅಗ್ರಿಗೇಟರ್. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಅವರ ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಭಾರತದ 53 ಟಾಪ್ ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನ್ಗಳನ್ನು ಈಸಿಯಾಗಿ ಕಂಪೇರ್ ಮಾಡೋಕ್ಕೆ ನಿಮಗೆ ಅವರು ವ್ಯವಸ್ಥೆ ಮಾಡಿಟ್ಟಿದ್ದಾರೆ.
ನೀವಲ್ಲಿ ಫೀಚರ್ ಪ್ರೈಸ್ ಎಲ್ಲವನ್ನ ಕಂಪೇರ್ ಮಾಡ್ಬೋದು. ಬರೀ 400 ರೂಪಾಯಿಗೆ ನಿಮಗೆ 1 ಕೋಟಿ ರೂಪಾಯಿ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಗಳು ಸಿಗ್ತವೆ. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಮಂತ್ಲಿ ಪ್ರೀಮಿಯಂ ಎಷ್ಟಿರುತ್ತೆ ಅಂತ ಹೇಳಿ. ಉದಾಹರಣೆಗೆ ಯಾರಾದ್ರೂ ಒಬ್ರು ಯಂಗ್ ಏಜ್ನವರು 400 ರೂಪಾಯಿ ತಿಂಗಳಿಗೆ ಕಟ್ಕೊಂಡವರು ಆ ಸ್ಮಾಲ್ ಅಮೌಂಟ್ನ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ 1 ಕೋಟಿ ರೂಪಾಯಿ ಕವರೇಜ್ ತಗೊಂಡ್ರೆ ಅವ್ರು ಕಟ್ತಾ ಹೋಗೋದು ಬರೀ 400 ರೂಪಾಯಿ. ಆದರೆ ಕವರೇಜ್ 1 ಕೋಟಿ ರೂಪಾಯಿಗೆ ಯಾವಾಗಲೂ ಆ ರಕ್ಷಣೆ ಇರುತ್ತೆ. ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಂಡ್ರೆ ಲಂಸಮಲ್ಲಿ 1 ಶಾಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಅಮೌಂಟ್ ಫ್ಯಾಮಿಲಿಗೆ ಸಿಗುತ್ತೆ. ಮುಂದಿನ ಜೀವನಕ್ಕೆ ಫ್ಯಾಮಿಲಿ, ಮಕ್ಕಳು ಎಜುಕೇಷನ್ ಅದು ಯಾವುದಕ್ಕೂ ಕೂಡ ಆರ್ಥಿಕವಾಗಿ ದುಡ್ಡಿಗೆ ಫ್ಯಾಮಿಲಿ ಒದ್ದಾಡೋ ಪರಿಸ್ಥಿತಿ ಅವಾಗಿರೋದಿಲ್ಲ. ಸೊ ನಿಮಗೂ ಕೂಡ ಮನೆಯಲ್ಲಿ ಕೂತಲ್ಲೇ ಯಾವುದೇ ಏಜೆಂಟ್ ಕಮಿಷನ್ ಇಲ್ಲದೆ ಡೈರೆಕ್ಟ್ ಆಗಿ ಕಮ್ಮಿ ಪ್ರೀಮಿಯಂನಲ್ಲಿ ಪಾಲಿಸಿ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ಮಿಸ್ ಇಲ್ಲೇ ಚೆಕ್ ಮಾಡಿ ಸ್ನೇಹಿತರೆ. ಸೆಕೆಂಡ್ ಲಿಂಕ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ಯಾರೇನೂ ಮಾಡಿಸಿಲ್ಲ ಅದನ್ನು ಕೂಡ ಚೆಕ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಕಮ್ಮಿ ಟಾಸ್ಕ್ಗಳನ್ನು ಮಾಡಿ. ಎಸ್ ಸ್ನೇಹಿತರೆ, ಡೂ ಫ್ಯೂವರ್ ಥಿಂಗ್ಸ್ ಅಂದರೆ ಕಮ್ಮಿ ಟಾಸ್ಕ್ಗಳನ್ನು ಮಾಡಿ. ಏನ್ರಿದು ಕಂಪ್ನಿ ನೋಡಿದ್ರೆ ಅಷ್ಟೊಂದು ಕೆಲಸ ಕೊಡ್ತಾರೆ, ಜೀವ ಎಳಿತಾರೆ, ನೀವು ನೋಡಿದ್ರೆ ಕಮ್ಮಿ ಟಾಸ್ಕ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಕೇಳ್ಬೋದು. ಆದರೆ ಸ್ನೇಹಿತರೆ, ನಾವು ಹೇಳ್ತಿರೋದ್ರ ಅರ್ಥ ಜಾಬ್ನಿಂದ ನುಣುಚ್ಕೊಳ್ಳೋದಲ್ಲ, ಬದಲಾಗಿ ಒಂದೇ ಸಮಯದಲ್ಲಿ ಕಡಿಮೆ ಕೆಲಸಗಳ ಮೇಲೆ ಫೋಕಸ್ಡ್ ಆಗಿ ಎಫಿಷಿಯಂಟ್ ಆಗಿ ಅದನ್ನು ಮುಗಿಸ್ಕೊಂಡು ಇನ್ನೊಂದಕ್ಕೆ ಹೋಗೋದು ಅಂತ. ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಒಂದು ಪದ ಭಾರಿ ಫೇಮಸ್ ಇದೆ, ಮಲ್ಟಿ ಟಾಸ್ಕಿಂಗ್ ಅಂತ. ನಾವೆಲ್ಲರೂ ಮಲ್ಟಿ ಟಾಸ್ಕಿಂಗ್ ಮಾಡೋದು ತುಂಬಾ ಗ್ರೇಟ್ ಅಂತ ಅನ್ಕೊಂಡಿದೀವಿ. ಒಂದೇ ಟೈಮ್ ನಲ್ಲಿ 2-3 ಕೆಲಸ ಆಗಬೇಕು. ಆದರೆ ನ್ಯೂರೋ ಸೈನ್ಸ್ ಪ್ರಕಾರ ಮನುಷ್ಯರ ಮೆದುಳು ಕಂಪ್ಯೂಟರ್ ಪ್ರೊಸೆಸರ್ ಅಲ್ಲ. ನೀವು ಟಾಸ್ಕ್ ಎ ನಿಂದ ಟಾಸ್ಕ್ ಬಿ ಗೆ ಶಿಫ್ಟ್ ಆದಾಗ ನಿಮ್ಮ ಮೆದುಳಿನ ಒಂದಷ್ಟು ಭಾಗ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿರಲ್ಲ. ಅದು ಹಳೆಯ ಟಾಸ್ಕ್ ನ ಯೋಚನೆಯಲ್ಲೇ ಅರ್ಧ ಉಳ್ಕೊಂಡಿರುತ್ತೆ. ಇದನ್ನ ವಿಜ್ಞಾನಿಗಳು ಅಟೆನ್ಷನ್ ರೆಸಿಡ್ಯೂ ಅಂತ ಕರೀತಾರೆ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಮಾಡಿರೋ ರಿಸರ್ಚ್ ಪ್ರಕಾರ ನೀವು ಒಂದು ಕೆಲಸ ಮಾಡ್ತಿರುವಾಗ ಡಿಸ್ಟರ್ಬ್ ಆಗಿ ಬೇರೆ ಕೆಲಸದ ಕಡೆಗೆ ಗಮನ ಹರಿಸಿದ್ರೆ ಮತ್ತೆ ಹಳೆಯ ಕೆಲಸದ ಮೇಲೆ ಸಂಪೂರ್ಣವಾಗಿ ಫೋಕಸ್ ಮಾಡೋಕೆ ನಿಮ್ಮ ಮೆದುಳಿಗೆ ಬರೋಬ್ಬರಿ 23 ನಿಮಿಷಗಳು ಬೇಕಾಗ್ತವೆ. ಈಗ ಯೋಚನೆ ಮಾಡಿ, ದಿನದಲ್ಲಿ 10 ಬಾರಿ ಡಿಸ್ಟರ್ಬ್ ಆದ್ರೆ ನಿಮ್ಮ ಮೆದುಳಿನ ಗತಿ ಏನಾಗುತ್ತೆ ಅಂತ. ಎಸ್ ಸ್ನೇಹಿತರೆ, ಇದೇ ನಿಮ್ಮನ್ನ ಮಾನಸಿಕವಾಗಿ ಹಿಂಡಿ ಹಿಪ್ಪೆ ಮಾಡೋದು, ದೈಹಿಕವಾಗೂ ಕೂಡ ಅಯ್ಯೋ ಆಗ್ತಾ ಇಲ್ಲ, ಸುಸ್ತಾಗ್ಬಿಟ್ಟೆ ಅಂತ ಅನ್ಸೋ ರೀತಿ ಮಾಡೋದು. ಹೀಗಾಗಿ ಒಂದೇ ಸಲಕ್ಕೆ 10 ಕೆಲಸ ಮಾಡೋದನ್ನ ಬಿಟ್ಟು ಒಂದು ಹಿಡಿದಿದ್ದನ್ನ ಎಷ್ಟಾಗುತ್ತಷ್ಟು ಬೇಗ ಎಫಿಷಿಯೆಂಟ್ ಆಗಿ ಅದನ್ನ ಫಿನಿಶ್ ಮಾಡಿ ನೆಕ್ಸ್ಟ್ ಕೆಲಸಕ್ಕೆ ಹೋದ್ರೆ ಇದು ಮುಗಿದು ಹೋಗಿರುತ್ತೆ, ಅದು ಎಂಡ್ ಆಗಿರುತ್ತೆ. ನೆಕ್ಸ್ಟ್ ಕೆಲಸಕ್ಕೂ ಕೂಡ ಪ್ರಾಪರ್ ಎನರ್ಜಿ ಮತ್ತು ಫೋಕಸ್ ಇರುತ್ತೆ. ನ್ಯಾಚುರಲ್ ಪೇಸ್ ನಲ್ಲಿ ಕೆಲಸ ಮಾಡಿ. ಎಸ್ ಸ್ನೇಹಿತರೆ, 2ನೇ ಸೂತ್ರ, ವರ್ಕ್ ಅಟ್ ಎ ನ್ಯಾಚುರಲ್ ಪೇಸ್. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ದೊಡ್ಡ ಸತ್ಯ ಇದೆ. ಸ್ವಲ್ಪ ಮನುಷ್ಯರ ಇತಿಹಾಸ ತೆಗೀರಿ ಸ್ನೇಹಿತರೆ. ಈ ಇಂಡಸ್ಟ್ರಿಯಲೈಸೇಷನ್, ಕಂಪನಿ ಕೆಲಸ, ಇದೆಲ್ಲದಕ್ಕಿಂತ ಹಿಂದಕ್ಕೆ ಹೋಗಿ ಆವಾಗ ಯಾವತ್ತೂ ಕೂಡ ಮನುಷ್ಯ ವರ್ಷದ 365 ದಿನಾನು ಒಂದೇ ಪೇಸ್ ನಲ್ಲಿ ಕೆಲಸ ಮಾಡಿಲ್ಲ. ಹಿಂದೆ ನೋಡಿ, ಕೃಷಿ ಮಾಡೋಕೆ ಒಂದು ಸೀಸನ್ ಇತ್ತು, ಬೆಳೆ ಕಟಾವು ಮಾಡೋಕೆ ಸುಗ್ಗಿ ಸೀಸನ್ ಇತ್ತು. ನಂತರ ಮಿಡಲ್ ನಲ್ಲಿ ನಮಗೆ ಗ್ಯಾಪ್ ಸಿಗ್ತಾ ಇತ್ತು. ಅಂದ್ರೆ ಇಲ್ಲಿ ಹೇಗಾಕಿತ್ತು ಅಂದ್ರೆ ಕೆಲ ತಿಂಗಳು ಬಿಡುವೆ ಇಲ್ಲದೆ ಜೋರಾಗಿ ಕೆಲಸ ಮಾಡೋದು, ಆಮೇಲೆ ಆರಾಮ್ ಇರೋದು ಒಂದು ಸ್ವಲ್ಪ ಟೈಮ್, ಮತ್ತೆ ಆನ್ ಮಾಡ್ಕೊಂಡು ಮತ್ತೆ ಕೆಲಸ ಮಾಡೋದು, ಮತ್ತೆ ಆರಾಮ್ ಇರೋದು. ಈ ತರ ಇದು ಮನುಷ್ಯನ DNA ನಲ್ಲೇ ಅಡಗಿರೋ ನ್ಯಾಚುರಲ್ ಸಿಸ್ಟಮ್ ಸಾವಿರಾರು ವರ್ಷಗಳಿಂದ. ಆದ್ರೆ ಈಗ ಕಾರ್ಪೊರೇಟ್ ಜಗತ್ತು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ವರ್ಷದ 52 ವಾರದ 6 ದಿನವೂ ಯಂತ್ರಗಳಂತೆ 100% ಎಫರ್ಟ್ ಹಾಕಿ ಕೆಲಸ ಮಾಡಬೇಕು ಅನ್ನೋದು ಇವತ್ತಿನ ನಿರೀಕ್ಷೆ. ಎವಲ್ಯೂಷನ್ ನ ಆ ಸ್ಟೇಜ್ ಅಲ್ಲಿ ನಾವಿದೀವಿ. ಅದಕ್ಕೆ ಅಡ್ಜಸ್ಟ್ ಆಗೋದು ಹೇಗೆ? ಇದು ನ್ಯಾಚುರಲ್ ಆಗಿ ಬಂದಿರೋ ನಮ್ಮ ಬಯಾಲಜಿಗೆ ವಿರುದ್ಧ. ಇದು ನಮಗೆ ಪ್ರೆಷರ್ ಫೀಲ್ ಮಾಡ್ತಿದೆ, ಕೆಲಸದ ಮೇಲೆ ಸಿಟ್ಟು ಬರೋ ಕಾರಣ ಆಗ್ತಿದೆ. ಇದರಿಂದಾಗಿನೇ IT, BPO ಹಾಗೂ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ಮಾಸ್ ಬರ್ನ್ಔಟ್ ಎಪಿಡೆಮಿಕ್ ಶುರುವಾಗ್ತಾ ಇದೆ. ಆದ್ರೆ ಬೇರೆ ಆಪ್ಷನ್ ಇಲ್ಲ. ಎವಲ್ಯೂಷನ್ ನ ಈ ಸ್ಟೇಜ್ ಅಲ್ಲಿ ನಾವು ಬಂದು ನಿಂತ್ಕೊಂಡಿದೀವಿ. ಇದಕ್ಕೆ ಅಡ್ಜಸ್ಟ್ ಆಗ್ಲೇಬೇಕು, ಇದರಲ್ಲಿ ಗೆಲ್ಲೇಬೇಕು. ಹೇಗೆ? ಕೆಲವೊಂದಷ್ಟು ಟ್ರಿಕ್ಸ್ ನ ಫಾಲೋ ಮಾಡಬಹುದು. ಇಲ್ಲಿ ಮೇನ್ ಆಗಿ ಸ್ನೇಹಿತರೆ, ಸೀಸನಲ್ ಇಂಟೆನ್ಸಿಟಿ. ಈಗ ಕಂಪನಿ ನಿಮಗೆ ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ಟಿರುತ್ತೆ, ನಿಮಗೆ 1 ತಿಂಗಳು ಅಥವಾ 2-3 ವಾರವೋ ಟೈಮ್ ಕೊಟ್ಟಿರುತ್ತೆ ಅಂತ ತಿಳ್ಕೊಳ್ಳಿ. ಈಗ ನೀವು ಇದನ್ನ ಸರಿಯಾಗಿ ಆ ಟೈಮ್ ಅನ್ನ ಬ್ಲಾಕ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು ನೀವು. ಅಂದ್ರೆ ಕೆಲ ದಿನ ಅಥವಾ ಕೆಲ ವಾರ ಪ್ರಾಜೆಕ್ಟ್ಗೋಸ್ಕರ ಹೆಚ್ಚು ಕೆಲಸ ಮಾಡಿ ಹೆಚ್ಚಿನ ಭಾಗವನ್ನ ಮುಗಿಸೋಕೆ ಟ್ರೈ ಮಾಡಬೇಕು. ಆ ಟೈಮ್ನಲ್ಲಿ ಎನರ್ಜಿ, ಫೋಕಸ್, ನಿಮ್ಮ ಅಟೆನ್ಷನ್ ಎಲ್ಲ ಜಾಸ್ತಿಯಲ್ಲಿ ವಿನಿಯೋಗಿಸಬೇಕು. ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಫೇಸ್ ಅನ್ನ ಕೂಡ ಕೊಡಬೇಕು. ಮತ್ತೆ ಅಗೈನ್ ಪ್ರಾಜೆಕ್ಟಿಗೆ ಬಂದು ಉಳಿದಿರೋ ಭಾಗವನ್ನ ಎಫಿಷಿಯೆಂಟ್ ಆಗಿ ಫೋಕಸ್ ಆಗಿ ಎನರ್ಜಿ ಹಾಕಿ ಮುಗಿಸ್ಬೇಕು. ಪ್ರಾಜೆಕ್ಟ್ ಒಳಗಡೆನೆ ಈ ರೀತಿ ಅಗ್ರೆಸಿವ್ ಫೇಸ್, ಸ್ವಲ್ಪ ಫ್ಲಾಟ್ ಫೇಸ್, ರೆಸ್ಟ್ ಫೇಸ್ ಮತ್ತೆ ಅಗ್ರೆಸಿವ್ ಫೇಸ್ ಅನ್ನ ಡಿಸೈನ್ ಮಾಡ್ಕೋಬಹುದು. ಈ ರೀತಿ ಪ್ರಾಜೆಕ್ಟ್ ಮುಗಿದ ಮೇಲೆ ಮತ್ತೆ ನಿಮ್ಮ ಬಾಡಿಗೆ, ಮೈಂಡ್ಗೆ ಸ್ವಲ್ಪ ರೆಸ್ಟ್ ಕೊಡಬೇಕು. ಸ್ವಲ್ಪ ದಿನ ರೆಸ್ಟ್ ಅಥವಾ ಲೈಟ್ ವರ್ಕ್ ಅನ್ನ ಮಾಡಬೇಕು ನಾವು. ನಿಜ ನಿಮಗೆ ಟೈಮ್ ಕೊಟ್ಟಿಲ್ಲದೆ ಇರಬಹುದು, ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನ ಆಲ್ರೆಡಿ ಕೊಟ್ಟಿರಬಹುದು, ಎಗೇನ್ ಅಲ್ಲಿ ನಿಮಗೆ ಟೈಮ್ ಅಂತ ಕೊಟ್ಟಿರ್ತಾರಲ್ಲ ಇಂತಿಷ್ಟು ಟೈಮ್ ಅಂತ, ಅದರಲ್ಲಿ ಮತ್ತೆ ಬ್ಲಾಕ್ಸ್ ಅಂತ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಕೊಡ್ಕೊಂಡು ಕಂಪ್ಲೀಟ್ ಆಗಿ ನೀವು ನಿಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಎನರ್ಜಿಯನ್ನ ರೀ ಎನರ್ಜೈಸ್ ಮಾಡಿಕೊಂಡು ಮತ್ತೆ ನೀವು
ಕೆಲಸಕ್ಕೆ ತೊಡಗಿಸ್ಕೊಳ್ಳೋಕೆ ಹೋಗಬೇಕು. ರೆಸ್ಟು ಅಂಥೇಳಿ ಇಡೀ ದಿನ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡೆ ನಾನು ಅಂತ ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕಿಂತ ದೊಡ್ಡ ದಟ್ಟ ದಾರಿದ್ರ್ಯ ಯಾವುದೂ ಇಲ್ಲ. ನೀವು ಎನರ್ಜೆಟಿಕ್ ಆಗಿ ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಎನರ್ಜೈಸ್ ಮಾಡೋಕ್ಕೆ ಆ ರೆಸ್ಟ್ ಅಥವಾ ಆ ನ್ಯೂಟ್ರಲ್ ಫೇಸ್ನಲ್ಲಿ, ಲೈಟ್ ವರ್ಕ್ ಫೇಸ್ನಲ್ಲಿ ಏನು ಮಾಡ್ತೀರಿ, ರೀಜಿನ್ವೇಟ್ ಮಾಡೋಕ್ಕೆ ಮೈಂಡ್ ಆ್ಯಂಡ್ ಬಾಡಿಯನ್ನು ಅದು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಆದರೂ ಕೂಡ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಷ್ಟಾಗುತ್ತಷ್ಟು ಸ್ಕ್ರೀನ್ಲೆಸ್ ಆಗಿರೋಕ್ಕೆ ನೀವು ಟ್ರೈ ಮಾಡಬೇಕು. ಅಗತ್ಯವಾಗಿರೋದನ್ನು ಬಿಟ್ಟು ಉಳಿದ ವಿಚಾರಗಳಲ್ಲಿ ಸ್ಕ್ರೀನನ್ನು ಆದಷ್ಟು ದೂರ ಇಡಬೇಕು. ರ್ಯಾಂಡಮ್ ಸ್ಕ್ರೋಲಿಂಗ್ ಬದಲಿಗೆ ನೀವು ಉತ್ತಮವಾಗಿರೋ ನ್ಯೂಟ್ರಿಷಿಯಸ್ ಆಹಾರ, ಉತ್ತಮವಾಗಿರೋ ಡೀಪ್ ಸ್ಲೀಪ್, ನಿದ್ದೆ ವೆರಿ ಇಂಪಾರ್ಟೆಂಟ್, ಹಾಗೂ ಪೀಸ್ ಆಫ್ ಮೈಂಡ್ಗೆ ಯೋಗ, ಧ್ಯಾನ, ಫಿಸಿಕಲ್ ಆ್ಯಕ್ಟಿವಿಟಿ ಇವು ನಿಮ್ಮನ್ನು ಮತ್ತೆ ಯುದ್ಧಕ್ಕೆ ರೆಡಿ ಮಾಡೋದು ಸ್ನೇಹಿತರೆ, ಸ್ಕ್ರೋಲಿಂಗ್ ಅಲ್ಲ. ನೀವು ಈ ಮೆಥಡನ್ನು ಫಾಲೋ ಮಾಡ್ತಾ ಮಾಡ್ತಾ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ನಿಮ್ಮ ಕಂಪನಿಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಯಾಕಂದರೆ ಅವರು ಕೂಡ ನೋಡ್ತಾ ಇರ್ತಾರಲ್ಲ, ಇತ್ತೀಚಿನ ದಿನಗಳಲ್ಲಿ ಈ ವ್ಯಕ್ತಿಯಿಂದ ಬರೋ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗಿದೆ, ಕ್ವಾಲಿಟಿ ಇಂಪ್ರೂವ್ ಆಗಿದೆ ಅಂತ ಹೇಳಿ ಕಣ್ಣಿಗೆ ಕಾಣುತ್ತಲ್ಲ, ಅದು ನಿಮಗೆ ಕರಿಯರ್ನಲ್ಲಿ ಗ್ರೋತ್ ಕೊಡುತ್ತೆ. ನಿಮ್ಮ ವರ್ಕ್ನ ಕ್ವಾಲಿಟಿ ಡ್ರಾಸ್ಟಿಕಲಿ ಇಂಪ್ರೂವ್ ಆಗಿರುತ್ತೆ. ಗಿಮಿಕ್ ಬಿಡಿ, ಸ್ಕಿಲ್ ಬೆಳೆಸಿ. 3ನೇ ಟ್ರಿಕ್, ಆಬ್ಸೆಸ್ ಓವರ್ ಕ್ವಾಲಿಟಿ. ನಿಮ್ಮ ಕೆಲಸದಲ್ಲಿ ಅತಿ ಹೆಚ್ಚು ವ್ಯಾಲ್ಯೂ ತಂದುಕೊಡೋ ಒಂದೆರಡು ಸ್ಕಿಲ್ಸನ್ನು ಮೊದಲು ಐಡೆಂಟಿಫೈ ಮಾಡಿ, ಅದರ ಮೇಲೆ ಜಾಸ್ತಿ ಫೋಕಸ್ ಹಾಕಿ ಅದರಲ್ಲಿ ಎಕ್ಸ್ಪರ್ಟೀಸನ್ನು ಗಳಿಸ್ಕೋಬೇಕು. ಯಾವ ಲೆವೆಲ್ನ ಕ್ವಾಲಿಟಿ ಇರಬೇಕು ಅಂತ ಹೇಳಿದ್ರೆ, ನಿಮ್ಮ ರಿಸಲ್ಟ್ಸ್ ನಿಮ್ಮ ಎಲ್ಲ ಮೈನಸ್ ಪಾಯಿಂಟ್ಗಳನ್ನು ಕವರ್ ಮಾಡೋ ರೀತಿ ಇರಬೇಕು. ನೀವು ಮಾಡಿರೋ ಕೆಲಸ, ನೀವು ಯಾವುದ್ರಲ್ಲಿ ಚೆನ್ನಾಗಿರ್ತೀರೋ, ಎಕ್ಸ್ಪರ್ಟ್ ಆಗಿರ್ತೀರೋ, ಅದರಲ್ಲಿ ನೀವು ಕೊಡೋ ವ್ಯಾಲ್ಯೂ ಉಳಿದೆಲ್ಲ ಕಡೆ ಇರೋ ನಿಮ್ಮ ವೀಕ್ನೆಸ್ಸನ್ನು ಅದು ಮೇಕಪ್ ಮಾಡ್ಕೊಂಡು ನಿಮಗೆ ವ್ಯಾಲ್ಯೂ ತಂದಿಡೋ ಥರ ಇರಬೇಕು ನಿಮ್ಮ ಬಗ್ಗೆ. ಕಂಪನಿಗಳಲ್ಲಿ ಪ್ಯಾರೆಟೋ ಪ್ರಿನ್ಸಿಪಲ್ ಅಥವಾ 80-20 ರೂಲ್ ತುಂಬ ಫೇಮಸ್. ಅಂದರೆ ಕಂಪನಿಯ 80% ರಿಸಲ್ಟ್ಸ್ ಉದ್ಯೋಗಿಗಳ ಕೇವಲ 20% ಕೋರ್ ಟಾಸ್ಕ್ನಿಂದ ಬರುತ್ತೆ. ಆದರೆ ಇವತ್ತು ಒಬ್ಬ ಮಾಡರ್ನ್ ಉದ್ಯೋಗಿ ತನ್ನ ದಿನದ 60% ಟೈಮನ್ನು ಕೇವಲ ಇಮೇಲ್, ಅಡ್ಮಿನ್ ವರ್ಕ್ ಅಥವಾ ಟೀಮ್ಸ್ ಮೆಸೇಜ್ನಂತಹ ಶಾಲೋ ವರ್ಕ್ಗೆ ವೇಸ್ಟ್ ಮಾಡ್ತಿದ್ದಾರೆ. ಸೊ ನಾವಿಲ್ಲಿ ಡೀಪ್ ವರ್ಕ್ ಕಡೆಗೆ ಗಮನ ಹರಿಸಬೇಕು. ನಮ್ಮ ಪ್ರೊಡಕ್ಟಿವಿಟಿ ಏನು, ನಮ್ಮ ಕೀ ರೆಸ್ಪಾನ್ಸಿಬಿಲಿಟಿ ಇಂಡಿಕೇಟರ್ಸ್ ಯಾವುದು, ಏರಿಯಾಸ್ ಯಾವುದು, ಅಲ್ಲಿ ರಿಸಲ್ಟನ್ನು ನಾವು ತೋರಿಸ್ಬೇಕು ಮೇಯ್ನಾಗಿ. ಹಾಗಂತ ನಿಮ್ಮ ಮ್ಯಾನೇಜರ್ಗೆ ನೀವು ರಿಪ್ಲೈ ಮಾಡಬಾರ್ದು, ಇಮೇಲ್ ರಿಪ್ಲೈ ಮಾಡಬಾರ್ದು, ಚಾಟ್ ರಿಪ್ಲೈ ಮಾಡಬಾರ್ದು ಅಂತಲ್ಲ. ಅದಕ್ಕೆ ಜಾಸ್ತಿ ಎನರ್ಜಿ ವಿನಿಯೋಗಿಸೋದ್ರ ಬದಲು ನಿಮ್ಮ ಕೋರ್ ಕೆಲಸದಲ್ಲಿ ರಿಸಲ್ಟ್ ಕೊಡೋದ್ರ ಕಡೆಗೆ ಜಾಸ್ತಿ ಎನರ್ಜಿಯನ್ನು ವಿನಿಯೋಗಿಸಿ ಉಳಿದ ವಿಚಾರಗಳಿಗೆ ಕಮ್ಮಿ ಎನರ್ಜಿಯನ್ನು ಅಲೋಕೇಟ್ ಮಾಡಬೇಕು ಅಂತ. ಅಲ್ಲಿ ಸೋಷಿಯಲ್ ಪ್ರೆಷರ್ನಿಂದ, ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅನ್ನೋ ಪ್ರೆಷರ್ನಿಂದ ಉಲ್ಟಾ ಆಗ್ತಿದೆಯಲ್ಲ ಇವಾಗ. ಕೋರ್ ರಿಸಲ್ಟ್ ತೋರಿಸ್ಬೇಕಾಗಿರೋ ಏರಿಯಾಗಳಲ್ಲಿ ಕಮ್ಮಿ ಎನರ್ಜಿ, ಉಳಿದ ರ್ಯಾಂಡಮ್ ಟಾಸ್ಕ್ಗಳಿಗೆ ಹೈ ಎನರ್ಜಿ ವೇಸ್ಟ್ ಆಗ್ತಿದೆಯಲ್ಲ, ಅದನ್ನು ರಿವರ್ಸ್ ಮಾಡಬೇಕು ಅಂತ. ಒಂದ್ಸಲ ರಿಸಲ್ಟ್ ತೋರಿಸೋಕೆ ಶುರು ಮಾಡಿದ್ರೆ ಯಾರು ನಿಮ್ಮ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಜಾಸ್ತಿ ಬರ್ನ್ಔಟ್ ಆಗದೆ ಲಾಂಗ್ ಕರಿಯರನ್ನು ಹೊಂದೋದು ಹೇಗೆ ಸಕ್ಸಸ್ಫುಲಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಯಾರು ಇವುಗಳನ್ನೆಲ್ಲ ಫಾಲೋ ಮಾಡ್ತಾರಲ್ಲ ಸ್ನೇಹಿತರೆ, ಅವರಿಗೆ ಶಾರ್ಟ್ ಟರ್ಮ್ನಲ್ಲಿ ಮಾತ್ರ ಅಲ್ಲ, ಒಂದು ಲಾಂಗ್ ಸಕ್ಸಸ್ಫುಲ್ ಕರಿಯರನ್ನು ಹೊಂದೋಕ್ಕೂ ಕೂಡ ಅವಕಾಶ ಇರುತ್ತೆ. ಆದರೆ ಯಾರು ಉಲ್ಟಾ ಮಾಡ್ತಾರೋ, ಜಾಸ್ತಿ ರಿಸಲ್ಟು ಇಲ್ಲದೆ ಬರೀ ಬರ್ನೌಟ್ ಆಗ್ತಿರ್ತಾರೋ, ಅವರ ಕರಿಯರ್ ಕೂಡ ಬೇಗ ಬರ್ನೌಟ್ ಆಗ್ಬೋದು. ತುಂಬ ಶಾರ್ಟ್ ಕರಿಯರನ್ನು ಅವ್ರು ಹೊಂದೋ ಚಾನ್ಸಸ್ ಇರ್ಬೋದು. ಅವರು ಬೇಗ ಬೇರೆಯವರಿಂದ ರಿಪ್ಲೇಸ್ ಆಗೋ ಚಾನ್ಸಸ್ ಕೂಡ ಇರಬಹುದು. ಹಾಗಾಗಿ ಇದ್ರ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡಿ ಸ್ನೇಹಿತರೆ. ಒಂದು 800cc ಇಂಜಿನ್ ಹೊಂದಿರೋ ಕಾರ್ ಕೂಡ 100-110 km/h ಹೋಗುತ್ತೆ, ಒತ್ತಿದ್ರೆ ಓಡುತ್ತೆ ಗಾಡಿ. ಸೇಮ್ ಟೈಮ್ 160-200 bhp ಹಾರ್ಸ್ ಪವರ್ ಹೊಂದಿರೋ ಒಂದು 1500-2000cc ಎಂಜಿನ್ ಕೂಡ, ಅದನ್ನು ಹೊಂದಿರೋ ಕಾರ್ ಕೂಡ 100-110 ಹೋಗುತ್ತೆ. ಲೀಗಲ್ ಸ್ಪೀಡ್ ಅದರ ಆಸುಪಾಸೆ ಇರುತ್ತಲ್ವಾ. ಹಾಗಂತ ಏನು ಡಬಲ್ CC ಇದೆ ಅಂತ ಹೇಳಿ 200 ಸ್ಪೀಡಲ್ಲಿ ಹೋಗೋಕ್ಕಾಗತ್ತಾ? ಅಲೋ ಇಲ್ಲ ಅಲ್ವಾ. ಆದರೂ ಕೂಡ ವ್ಯತ್ಯಾಸ ಏನು? ಅದೇ 100 km ಸ್ಪೀಡನ್ನು ಅಚೀವ್ ಮಾಡೋಕ್ಕೆ 800cc 1000cc ಇಂಜಿನ್ ಎಷ್ಟು ಒದ್ದಾಡ್ತಿದೆ, 80 bhp 100 bhp ಆ ಇಂಜಿನ್ ಎಷ್ಟು ಒದ್ದಾಡ್ತಾ ಇದೆ. ಅದೇ ಸ್ಪೀಡನ್ನು ಈ 160 bhp ಅಥವಾ 1500cc 2000cc ಎಂಜಿನ್ ಎಷ್ಟು ಎಫರ್ಟ್ಲೆಸ್ ಆಗಿ ಕ್ರೂಸ್ ಮಾಡ್ತಾ ಇದೆ. 100ಅಲ್ಲಿ 110ನಲ್ಲಿ ಬಟರಿ ಸ್ಮೂತಲ್ಲಿ ಹೆಂಗೆ ಕ್ರೂಸ್ ಮಾಡ್ತಿದೆ, ಅದೇ ವ್ಯತ್ಯಾಸ. ಎಫಿಷಿಯೆಂಟ್ ಪ್ರೊಡಕ್ಟಿವಿಟಿಗೂ ಬರ್ನ್ಔಟ್ ಆಗಿ ಕೆಲಸ ಮಾಡೋದಕ್ಕೂ ಅದೇ ವ್ಯತ್ಯಾಸ ಸ್ನೇಹಿತರೆ. ನೀವು 100 ಸ್ಪೀಡಲ್ಲಿ ಹೋಗ್ತಾ ಇರೋ, ತುಂಬ ವೈಬ್ರೇಷನ್ ಮಾಡಿಕೊಂಡು ನಾಯ್ಸ್ ಮಾಡ್ಕೊಂಡು ಹೋಗ್ತಿರೋ 800cc ಇಂಜಿನ್ ಆಗ್ತೀರಾ, 80-100 bhpಯ ಇಂಜಿನ್ ಆಗ್ತೀರಾ, ಅಥವಾ ಅದೇ 100 km ಹೋಗ್ತಾ ಇರೋ 160 bhp 1500-2000cc ಇಂಜಿನ್ ಆಗ್ತಿರೋ, ನೀವೇ ಡಿಸೈಡ್ ಮಾಡಿ. ಯಾಕಂದ್ರೆ ಸ್ನೇಹಿತರೆ, ಮೈಂಡಲ್ಲಿ ಇಡೀ ಈ ಇಂಜಿನ್ ತುಂಬ ಸ್ಟ್ರೈನ್ ಆಗಿರುತ್ತೆ, ಒದ್ದಾಡ್ಕೊಂಡು ಅದು ಆ ಸ್ಪೀಡನ್ನು ಅಚೀವ್ ಮಾಡಿರುತ್ತೆ. ದಿನ ಇಡೀ ಅದನ್ನು ಅದೇ ಥರ ಒತ್ತಿದ್ರೆ ಬೇಗ ಇಂಜಿನ್ ರಿಪೇರಿಗೆ ಬರುತ್ತೆ, ಕೈ ಕೊಡ್ಬೋದು. ಆದರೆ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಸಾಮರ್ಥ್ಯ ಇರುತ್ತೆ 160-200 bhp ಅಥವಾ 2000cc ಇಂಜಿನ್ನಲ್ಲಿ. 100cc ಅನ್ನೋದು ಆರಾಮಾಗಿ ಅದಕ್ಕೆ ಲೆಕ್ಕನೇ ಅಲ್ಲ, ಟಾಸ್ಕೇ ಅಲ್ಲ. ಅದು
ಅದು ತನ್ನ ಲೈಫ್ ಟೈಮ್ ಉದ್ದಕ್ಕೂ ಅದೇ ಸ್ಪೀಡಲ್ಲಿ ಓಡಿಸಿದ್ರು ಕೂಡ ಅದು ತುಂಬ ಸ್ಟ್ರೈನ್ ಆಗಲ್ಲ ಇಂಜಿನ್ಗೆ. ಅದೇ ಮುಖ್ಯವಾಗಿರೋ ವ್ಯತ್ಯಾಸ ಸ್ನೇಹಿತರೆ, ಹೆಚ್ಚಿನ ಸಾಮರ್ಥ್ಯ ಮತ್ತು ಕಮ್ಮಿ ಸಾಮರ್ಥ್ಯದಲ್ಲಿ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬ ಉದ್ಯೋಗಿ, ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ, ಜಾಬಲ್ಲಿ ಎಲ್ಲೇ ಸಕ್ಸಸ್ ಕಾಣಬೇಕಂದ್ರೂ ಕೂಡ ರಿಕ್ವೈರ್ಮೆಂಟ್ಗಿಂತ ಹೆಚ್ಚಿನ ಜ್ಞಾನವನ್ನ, ಶಕ್ತಿ ಸಾಮರ್ಥ್ಯವನ್ನ ದೈಹಿಕವಾಗಿ, ಮಾನಸಿಕವಾಗಿ ಗಳಿಸ್ಕೋಬೇಕು. ಆ ಎನರ್ಜಿ ಶಕ್ತಿಯನ್ನ ಹೈ ಪ್ರೊಡಕ್ಟಿವಿಟಿ ಟಾಸ್ಕ್ಗಳಲ್ಲಿ ಕೇರ್ಫುಲಿ ಯೂಸ್ ಮಾಡ್ಕೋಬೇಕು. ವೇಸ್ಟ್ ಆಗಕ್ಕೆ ಬಿಡಬಾರ್ದು ಎನರ್ಜಿ. ಸ್ಕ್ರೋಲಿಂಗ್ ಅಲ್ಲಿ, ಅನ್ನೆಸೆಸರಿ ಟಾಸ್ಕ್ ಅಲ್ಲಿ ಸುಮ್ಮನೆ ವೇಸ್ಟ್ ಆಗಕ್ಕೆ ಬಿಡಬಾರ್ದು. ಮೆಂಟಲ್ ಬ್ಯಾಂಡ್ ವಿಡ್ತ್, ಫಿಸಿಕಲ್ ಎನರ್ಜಿ ಚಾನಲೈಸ್ ಆಗಬೇಕು ಪ್ರಾಪರ್ ಏರಿಯಾದಲ್ಲಿ. ಅವಾಗ ರಿಸಲ್ಟ್ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಜಗತ್ತಿನ ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿನೂ ಇದನ್ನೇ ಫಾಲೋ ಮಾಡೋದು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅನುಭವ ಏನು, ಓನ್ ಎಕ್ಸ್ಪೀರಿಯನ್ಸ್ ಏನು, ಅದನ್ನ ಮಿಸ್ ಇಲ್ಲದೆ ಶೇರ್ ಮಾಡಿ ಸ್ನೇಹಿತರೆ. ನಾವು ವಿಡಿಯೋದಲ್ಲಿ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ ಪಾಯಿಂಟ್ಸ್ ಬಗ್ಗೆ ಕೂಡ ನಿಮ್ದು ಏನಾದ್ರು ರಿಮಾರ್ಕ್ಸ್ ಇದ್ರೆ ಅಥವಾ ಫೀಡ್ಬ್ಯಾಕ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತ ವೀಕ್ಷಕರು ಮಿಸ್ ಇಲ್ಲದನ್ನು ಓಪನ್ ಮಾಡಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಹಣಕಾಸಿನ ರಕ್ಷಣೆ ಕೊಡೋಕೆ ಟರ್ಮ್ ಇನ್ಶೂರೆನ್ಸ್ ಅನ್ನ, ಹಾಗೂ ಆರೋಗ್ಯದ ರಕ್ಷಣೆ ಕೊಡೋಕೆ, ಹಾಸ್ಪಿಟಲ್ ಬಿಲ್ನ ಭಯದಿಂದ ಶಾಶ್ವತವಾಗಿ ನೀವು ಆ ಭಯದಿಂದ ಹೊರ ಬರೋಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಮಾಡಿಸ್ಕೋಬಹುದು. ಎರಡರ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಈಗ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ, ಅದು ಕೂಡ ಎಷ್ಟು ಅಂತ ಅಲ್ಲೇ ಮೆನ್ಷನ್ ಆಗಿದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ, ಕೆಲವೇ ಕ್ಲಿಕ್ಸ್ ಅಲ್ಲಿ ಬೈ ಮಾಡಬಹುದು. ಏನೇ ಡೌಟ್ ಇದ್ರೂ ಕೂಡ ಅಲ್ಲಿಂದ ಎಕ್ಸ್ಪರ್ಟ್ಸ್ ಹೆಲ್ಪ್ ಅನ್ನ ಕೂಡ ನೀವು ಪಡಿಬಹುದು ಆ ಲಿಂಕ್ ಮೂಲಕ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.